ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸೂಪರ್ ಆಗಿರೋಂಥ ರೆಸಿಪಿ ತಂದಿದ್ದೀನಿ. ತಂಬಿಟ್ಟು ಅಂತ. ಕಡಲೆಪಪ್ಪು 1 ಕಪ್ ತೊಗೊಂಡಿದ್ದೀನಿ. ಕೊಬ್ಬರಿ 1 ಕಪ್ಪು, ಸಕ್ಕರೆ 1 ಕಪ್ಪು, ಶೇಂಗಾ ಬೀಜ 1 ಕಪ್ ತೊಗೊಂಡಿದ್ದೀನಿ. ಕಪ್ಪು ಎಳ್ಳು ಬಂದು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನು. ಇಷ್ಟು ಇಂಗ್ರೀಡಿಯೆಂಟ್ಸು. ತುಪ್ಪ ಎಣ್ಣೆ ಏನು ಬೇಕಾಗಿಲ್ಲ ಇದಕ್ಕೆ. ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊತೀನಿ. ಅದಕ್ಕೆ ಶೇಂಗಾ ಬೀಜ ಹಾಕ್ಕೊಂಡು ಒಂದು 6-7 ನಿಮಿಷ ಅಷ್ಟು ಹುರ್ಕೊತೀನಿ. ಇದೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಎಳ್ಳು ಹಾಕ್ಕೊಂಡು ನಾನು ಸ್ವಲ್ಪ ಹುರ್ಕೊತೀನಿ. ಅದು ಸೌಂಡ್ ಬರ್ತೈತೆ, ಅದುವರೆಗೂ ನಾವು ಹುರ್ಕೊಬೇಕು. ಅದಾಯಿತು. ಕೊಬ್ಬರಿನ ನಾನು ಸ್ವಲ್ಪ ಹುರ್ಕೊತೀನಿ. ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಒಣಗಿದ ಕೊಬ್ಬರಿನ ತೊಗೋಬೋದು, ಹಸಿ ಕೊಬ್ಬರಿನ ತೊಗೋಬೋದು. ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಅದನ್ನು ಹುರ್ಕೋತಾ ಇದ್ದೀನಿ. ಇವಾಗ ಒಂದು ಜಾರ್ ತೊಗೊಂಡು ಕಡಲೆಪಪ್ಪನ್ನ ನಾನು ಪೌಡ್ರ್ ಮಾಡ್ಕೊಬರ್ತೀನಿ. ಇದನ್ನು ಪೌಡ್ರ್ ಆಯಿತು. ಇಷ್ಟು ಮಾತ್ರ ಆದರೆ ಸಾಕು. ಇವಾಗ ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ನಾನು ಈ ಕಡಲೆಪಪ್ಪು ಪೌಡ್ರನ್ನ ಹಾಕ್ಕೊಳ್ತೀನಿ. ಮತ್ತು ಜಾರ್ ತೊಗೊಂಡು ಕಡಲೆ ಬೀಜ, ಶೇಂಗಾ ಬೀಜನ ತೊಗೊಂಡು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಬೇಕು. ಇಷ್ಟಾದರೆ ಸಾಕು. ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು, ಏಲಕ್ಕಿ ಪೌಡ್ರು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ನಾನು ಒಂದು ಕಡಾಯಿನ ಇಟ್ಕೊಂಡು ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ಪಾಕ ಬರೋವರೆಗೂ ನಾವು ಮಾಡ್ಕೊಬೇಕು. ಬೆಲ್ಲನ ತೊಗೊಬೋದು, ಸಕ್ಕರೆನ ತೊಗೊಬೋದು. ಎರಡರಲ್ಲಿ ಯಾವುದನ್ನು ಒಂದು ಹಾಕ್ಕೊಳ್ಬೋದು. ಸ್ವಲ್ಪ ಪಾಕ ಬರಬೇಕು, ಜಾಸ್ತಿ ಏನು ಪಾಕ ಬರಬೇಕಾಗಿಲ್ಲ, ಸ್ವಲ್ಪ ಬಂದರೆ ಸಾಕು. ಇವಾಗ ಇದಾಯಿತು. ಇಷ್ಟಾದರೆ ಸಾಕು. ಇವಾಗ ನಾನು ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ನಾಗ ಪಂಚಮಿಗೆ ಮತ್ತು ಶಿವರಾತ್ರಿಗೆಲ್ಲ ಜಾಸ್ತಿ ಇದನ್ನು ಮಾಡ್ಕೊತಾರೆ. ತಂಬಿಟ್ಟು ಅಂತ ಹೇಳ್ತಾರೆ ಇದನ್ನು. ನಾನು ಸ್ವಲ್ಪ ಎಳ್ಳು ಜಾಸ್ತಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ತುಂಬ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೇಗನೂ ಮಾಡ್ಕೊಬೋದು, ಸಖತ್ತಾಗಿರುತ್ತೆ ಇದೆ.